ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಗುರುವಾರದ ವ್ಲಾಗ್ ಮಾಡ್ತಾ ಇರೋದು. ಸೊ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು, 6:30 ಆಗೋಯಿತು. ನಾನು ಅವ್ರನ್ನೆಲ್ಲರನ್ನೂ ಕಳಿಸೋದ್ರೊಳಗಡೆ ತುಂಬ ಲೇಟ್ ಆಗೋಯಿತು. ಇನ್ನು 10 ನಿಮಿಷ ಇವತ್ತು ಲೇಟಾಗಿಯೇ ಹೋಗಿದ್ದಾರೆ ನವೀನ್ ಅವರು. ಸೊ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ಸೊ ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಗುರುವಾರ ಸೊ ರಾಯರದ್ದು ಅಲಂಕಾರನೂ ಸಹ ಆಗಿದೆ. ಅಂದರೆ ಇನ್ನೂ ಪೂಜೆ ಮಾಡಿಲ್ಲ, ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಅಷ್ಟೇ. ಈವ್ನಿಂಗು ಬಂದುಬಿಟ್ಟು ಪೂಜೆ ಮಾಡಿ ಇಲ್ಲಿ ಜಿಗಣಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆಯಂತೆ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಪ್ರತಿ ಸಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ. ಮತ್ತು ಜಯನಗರದಲ್ಲೂ ಅಲ್ಲಿ ಕೂಡ ಒಂದಿದೆ. ಸೊ ಅಲ್ಗೂ ಸಹ ಹೋಗೋದಕ್ಕಾಗಲ್ಲ. ಸೊ ಹೂವು ಮೇಲ್ಗಡೆ ಇತ್ತು ಗಾಯ್ಸ್, ಒಂದು ಹೂವು ಫ್ಲವರ್ ಕೆಳಗಡೆ ಬಿದ್ದೋಗ್ಬಿಡ್ತು. ಸೊ ಅದು ದೇವರ ಮುಖಕ್ಕೆ ಬಂದು ಬಿದ್ದುಬಿಟ್ಟಿದೆ. ಸೊ ಆದಷ್ಟು ಹೂ ತಂದು ನಾನೇ ಕಟ್ಟಿ ನಾನೇ ಪೂಜೆ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ನಂಗೆ ಟೈಮ್ ಇಲ್ಲದೆ ಇರೋದ್ರಿಂದ ತುಳಸಿನ ರೆಡಿನೇ ತಂದಿದ್ದೀನಿ ಕಟ್ಟಿರೋದು. ಸೊ ಈ ಥರ ಇವತ್ತಿನ ಪೂಜೆ, ಅಂದರೆ ಪೂಜೆ ಮಾಡಿಲ್ಲ, ಸಾಯಂಕಾಲ ಬಂದುಬಿಟ್ಟು ಪೂಜೆ ಮಾಡಿ ದೇವಸ್ಥಾನ ಹೋಗಿ ಬರೋಣ ಅಂತ. ಸೊ ಇನ್ನು ನಂದು ಕೂಡ ಊಟ ಆಯಿತು, ಇವಾಗ ಹೊರಡಬೇಕು. ಇನ್ನು ಏನಪ್ಪ ಅಂತಂದರೆ ಕಾಫಿ ಕುಡಿಬೇಕು ಗಾಯ್ಸ್. ಯಾಕಂದರೆ ಬೆಳಿಗ್ಗೆ ಅಂತೂ ಟಿಫನ್ ಮಾಡಲ್ಲ. ಯಾಕೆ ಅಂತಂದರೆ ಬೆಳಗ್ಗೆ ರೋಟಿನೇ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಬೇರೆ ಬೇರೆ ಆಗಿಬಿಟ್ಟಿದೆ ರೋಟೀನು. ತಿನ್ನೋಕ್ಕೂ ಆಗಲ್ಲ, ಕುಡಿಯೋಕ್ಕೂ ಆಗಲ್ಲ ಅವ್ರನ್ನ ಬಿಟ್ಟು. ಸೊ ಇನ್ನು ಟೀ ಬಂದುಬಿಟ್ಟು ನವೀನವರು ಈವ್ನಿಂಗ್ ಡ್ಯೂಟಿಯಿಂದ ಬಂದಮೇಲೆ ಮಾತ್ರನೇ ಕುಡಿತಾ ಇದ್ದಾರೆ. ಸೊ ಅವ್ರ ಜೊತೆ ನಾನು ಒಂಚೂರು ಕುಡ್ಕೊತೀನಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಇವಾಗ ಕ್ವಿಕ್ಕಾಗಿ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಹೋಗಬೇಕು. ಇನ್ನು ಹಾಲು ಕೂಡ ಅಂಗಡೀಲಿ ತರ್ತಾ ಇಲ್ಲ ನವೀನವರು. ಫುಲ್ಲು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಗಾಯ್ಸ್. ಅವ್ರು ಇವಾಗ ಫ್ರಿಜ್ಜಲ್ಲಿ ತರಕಾರಿ ಇಡೋಂಗಿಲ್ಲ, ಹಣ್ಣುಗಳು ಇಡೋಂಗಿಲ್ಲ, ಏನೂ ಇಡೋಂಗಿಲ್ಲ, ಎಲ್ಲ ಹೊರಗಡೆನೇ ಇಡಬೇಕು. ಅವತ್ತಿಂದ ಅವತ್ತೇ ಖಾಲಿ ಆದರೂ ಪರವಾಗಿಲ್ಲ, ಬೇರೆ ತಂದು ಅಡುಗೆ ಮಾಡು. ಮತ್ತು ಹಾಲು ಹಸುದೆ ಹಾಕ್ಸ್ಕೊಂಬರೋಣ ಅಂತಂತೇಳಿ ಈಗ ಆಲ್ರೆಡಿ 1 ತಿಂಗಳು ಆಗ್ತಾ ಬಂತೇನೋ ಹಸುದೆ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ. ಅಂಗಡಿಯಿಂದ ತರ್ತಾ ಇಲ್ಲ. ಒಂದು ಮೊಸರು ತಂದ್ರೂ ಒಂದು ಅರ್ಧ ಲೀಟ್ರ್ ಎಕ್ಸ್ಟ್ರಾ ಹಾಕ್ಸ್ಕೊಂಬ, ಮನೆಯಲ್ಲೇ ಹೆಪ್ಪಾಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅವ್ರು ಅಷ್ಟು ಥಿಂಕ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾಯಿಲ್ಲ ಇತ್ತೀಚೆಗೆ. ಸೊ ತುಂಬ ಒಂಥರ ಡಿಫಿಕಲ್ಟಾಗಿ ಆಡ್ತಾ ಇದ್ದಾರೆ. ತಿನ್ನೋದ್ರಿಂದ ಇದು ಉಣ್ಣೋದ್ರಿಂದ ಹಿಡಿದು ಬೆಳಗ್ಗೆ ಸಾಲಾಡ್ ಇರಲೇಬೇಕು ಟಿಫನ್ಗೆ. ಏನು ಮಿಸ್ ಮಾಡ್ತೀವೋ ಗೊತ್ತಿಲ್ಲ, ಅದಂತೂ ಇರಲೇಬೇಕು ಯಾವುದಾದ್ರೂ ಒಂದು ಸಾಲಡ್ಡು. ಮತ್ತು ಅದನ್ನು ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಆಯಿಲ್ ಕಮ್ಮಿ ಮಾಡಿದ್ದಾರೆ. ಏನೋ ಆಯಿಲ್ ಆಲ್ಮೋಸ್ಟ್ ನಾನು ಮೊದಲಿಂದನೂ ಸಹ ಕಮ್ಮಿನೇ ಯೂಸ್ ಮಾಡ್ತಾ ಇರೋದು. ಇನ್ನು ಅದಕ್ಕಿಂತ ಕಮ್ಮಿ ಯೂಸ್ ಮಾಡಿದ್ರೆ ಬರೀ ಆಯಿಲ್ ಇಲ್ಲದೆ ಇರೋ ಥರ ಬರೀ ಹಾಗೆ ಅಡುಗೆ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಅಷ್ಟೇ. ಸೊ ಆ ಥರ. ಮತ್ತು ಏನೋ ಒಂಥರ ಫುಲ್ಲು ಹೆಲ್ತಿ ಫುಡ್ ಅಂತ ಇತ್ತೀಚೆಗೆ ತುಂಬಾ ಇದು ಮಾಡ್ತಾ ಇದ್ದಾರೆ. ಇನ್ನು ಡೈಲಿ ಒಂದು ಎಗ್ಗು ಮಗಳಿಗೆ ಬಿಡದ ತಿನ್ನಿಸ್ತಾ ಇದ್ದಾರೆ. ನಾನು ನಾರ್ಮಲ್ ಎಗ್ ಆದರೆ 2 ಕೊಡ್ತೀವಿ, ಇಲ್ಲ ನಾಟಿದು ಸಿಕ್ಕಿದ್ರೆ ಮಾತ್ರ 1 ಕೊಡ್ತೀವಿ. ಸೊ ಆ ಥರ. ನಿಮಗೆ ಹಾಲು ಎನಿ ಕಾಸ್ಟ್ ಬೆಳಗ್ಗೆ ಕುಡಿಸ್ಲೇಬೇಕು ಹಾಲು. ಅವಳಿಗೆ ನೀವು ಏನು ಮಾಡ್ತೀವಿ ಗೊತ್ತಿಲ್ಲ, 1 ಲೋಟ ಗ್ಲಾಸ್ ಹಾಲು ಕುಡಿಸ್ಲೇಬೇಕು ಅಂತಂತ ಆ ಥರ ಫುಲ್ ಒಂಥರ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಏನು ರೀಸನ್ ಅಂತ ನನಗೂ ಕೂಡ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅವರೇನಾದರೂ ಈ ಥರ ನನಗೆ ಮೈಂಡಿಗೆ ಬಂತು ಅಂತ ಏನಾದರೂ ಹೇಳಿದ್ರೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಕಾಫಿ ಕೊಟ್ಬಿಟ್ಟು ಅಂಗಡಿಗೆ ಹೊರಡಬೇಕು. ಆಲ್ರೆಡಿ ತುಂಬ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಆಲ್ರೆಡಿ ನಾನು ಹೋಗ್ಬೇಕಾದ್ರೆ ಟೈಮಿಂಗೇ ಬೇರೆ ಇವಾಗ. ಸೊ ಹೋಗೋಣ ಬನ್ನಿ, ಶಾಪಿಗೆ ಹೋಗ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡ್ಬೋದು. ನಮಗೂ ಕೂಡ ಸಪೋರ್ಟ್ ಮಾಡಿ. ಇವಾಗ ಶಾಪಿಗೆ ಬಂದು ಮಷಿನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಪಾಪ ನಾನು ಬರೋ ಅಷ್ಟೊತ್ತಿಗೆ ಒಂದು 3 ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಶಾಪಲ್ಲಿ. ಮನೆ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಅಂದರೆ ಮನೇಲಿ ವರ್ಕ್ ಮಾಡಬೇಕಾದ್ರೆ ಅವರು ಮನೇಲಿ ವರ್ಕ್ ಮಾಡಿಸಿದ್ದಾರೆ, ಬಟ್ ಅವ್ರ ಮನೇನೂ ಚೇಂಜ್ ಮಾಡಿದ್ದಾರೇನೋ ಅಂದ್ಕೊಂಡು ಶಾಪ್ ಹತ್ರನೇ ಕೂತ್ಬಿಟ್ಟಿದ್ದಾರೆ ಪಾಪ. ಅಯ್ಯೋತ್ತು ನನಗೆ ಒಂಥರ ಅನಿಸ್ಬಿಡ್ತು, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾರೋ ಅಂದ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ಬಿಟ್ಟು ಹೋದ್ರು. ಇನ್ನು ಇವತ್ತು ಒಂದು ಬ್ಲೌಸು ಮಿಸ್ ಆಗಿಬಿಟ್ಟಿದೆ ಗಾಯ್ಸು. ಇವತ್ತು ಉತ್ತರ ಕರ್ನಾಟಕಕ್ಕೆ ಒಂದಷ್ಟು ಪಾರ್ಸಲ್ ಹೋಗಬೇಕು. ಇವತ್ತು ವರ್ಕು ಒಂದಷ್ಟು ರೆಡಿಯಾಗಿದೆ. ಇವಾಗ ಇನ್ನೆರಡು ರೆಡಿ ಮಾಡಬೇಕು ಇವಾಗ. ಸೊ ಮಿಸ್ ಆಗಿಬಿಟ್ಟಿದೆ. ಬೇರೆ ಕವರಲ್ಲಿ ಎಲ್ಲೋ ಮಿಸ್ ಆಗಿಬಿಟ್ಟಂದರೆ ಅವ್ರದ್ದು ಒಬ್ಬೊಬ್ರದ್ದು ಅಂದರೆ ಬೇರೆ ಕಡೆಯಿಂದ ಕಳಿಸಿರ್ತಾರೆ ಅಲ್ವಾ ಟೈಲರ್ಗಳು. ಸೊ ಜಾಸ್ತಿ ಕಳಿಸಿರ್ತಾರೆ, 20 ಪೀಸು 10 ಪೀಸು ಆ ಥರ ಇರುತ್ತೆ.
ಸೊ ನಾನು ಒಬ್ಬೊಬ್ಬರು ಕವರಿಗೆ ದೊಡ್ಡ ದೊಡ್ಡ ಬ್ಯಾಗ್ ಹ್ಯಾಂಡಲ್ ಇದು ಕ್ಯಾರಿ ಕವರ್ ಬರುತ್ತಲ್ಲ ಅದರಲ್ಲಿ ಅವ್ರ ಟೈಲರ್ಗಳ ಹೆಸರು ಬರೆದ್ಬಿಟ್ಟು ಅದರಲ್ಲಿ ಬಿಲ್ಲು ಸೇರಿಸಿ ಇಟ್ಬಿಟ್ಟಿರ್ತೀನಿ. ಅದು ಒಂದು ಬ್ಲೌಸ್ ಮಿಸ್ ಆಗಿರೋದಕ್ಕೆ ಇಡೀ ಶಾಪ್ ಕ್ಲೀನ್ ಮಾಡೋ ಹಾಗಾಯಿತು. ಸೊ ಫೈನಲಿ ಸಿಕ್ಕಿದೆ ಇವಾಗ. ಸೊ ಮೆಜರ್ಮೆಂಟು ಡಿಸೈನು ಎಲ್ಲನೂ ಸಹ ಕಳಿಸಿದ್ದಾರೆ. ಸೊ ಅದಕ್ಕೆ ವರ್ಕ್ ಹಾಕಬೇಕು. ವರ್ಕ್ ಮಾತ್ರ ಚೆನ್ನಾಗಿದೆ ಗೈಸ್. ಬ್ಯಾಕ್ ಸೈಡು ಆರ್ಮಲ್ ಡೌನ್, ಆಫ್ ಆರ್ಮಲ್ ಡೌನ್ ಬರುತ್ತೆ. ಡಿಸೈನ್ ಚೆನ್ನಾಗಿದೆ. ಡಿಸೈನು ಯಾವುದೋ ಅಂತ ವರ್ಕ್ ಹಾಕಿದ್ಮೇಲೆ ತೋರಿಸ್ತೇನೆ ನಾನು. ಫೈನಲಿ ಬ್ಲೌಸ್ ಸಿಕ್ಕಿದೆ, ಅದೇ ಖುಷಿ. ಇವಾಗ ಅದನ್ನು ವರ್ಕ್ ಹಾಕಿ ಉತ್ತರ ಕರ್ನಾಟಕ ಅಂತಂದರೆ ಒಂದು 9:30-10 ಗಂಟೆವರೆಗೂ ಸಹ ಪ್ರೊಫೆಷನಲ್ ಕೊರಿಯರ್ ಓಪನ್ ಇರುತ್ತೆ. ಇವಾಗ ನಮ್ಮ ನಿಯರ್ ಬೈ ಇರೋದು ಇವಾಗ ಆಗಲ್ಲ. ಅವರು 2 days 3 days ತೊಗೊಳ್ತಾ ಇದ್ದಾರೆ ಡೆಲಿವರಿ ಮಾಡೋಕ್ಕೆ. ಸೊ ನಾವು ಕೂಡ್ಲಿಗಿ ಗೇಟ್ಗೆ ಹೋಗ್ಬಿಟ್ಟು ಅಲ್ಲೇ ಏನು ಪ್ರೊಫೆಷನಲ್ ಕೊರಿಯರ್ ಮೇನ್ ಬ್ರಾಂಚ್ ಇದೆಯಲ್ಲ, ಸೊ ಅಲ್ಲೇ ಹಾಕ್ಬಿಟ್ರೆ ಒನ್ ಡೇನಲ್ಲೇ ಅವರು ಬೆಳಿಗ್ಗೆ 11 ಗಂಟೆ 12 ಗಂಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅವರಿಗೆ ತಲುಪಿಸೋ ಕೆಲಸ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಅಲ್ಲೇ ಹೋಗಿ ಹಾಕಬೇಕು. ಸೊ ನಾವಿನ ಡ್ಯೂಟಿಯಿಂದ ಬಂದು ಅವ್ರದ್ದು ಕೆಲಸ ಮುಗಿಸ್ಕೊಂಡು ಬರೋಷ್ಟೊಳಗಡೆ ಈ ಒಂದು ಬ್ಲೌಸ್ನ ರೆಡಿ ಮಾಡಬೇಕು. ಸೊ ಬನ್ನಿ ಇವಾಗ ವರ್ಕ್ನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಫ್ರೇಮ್ ಫಿಟ್ಟಿಂಗ್ ಯಾವ ಥರ ಮಾಡೋದು ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಸೊ ಅದನ್ನು ತೋರಿಸೋ ಕೆಲಸನೂ ಸಹ ನಡೀತಾ ಇದೆ. ಬಟ್ ಅದು ನನಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಬೇಕು. ನನ್ನ ಕ್ಯಾಮ್ರಾ ಹ್ಯಾಂಡಲ್ ಮಾಡೋ ಕರೆಕ್ಟಾಗಿ ನೀಟಾಗಿ ಕ್ಯಾಮ್ರಾನ ನೀಟಾಗಿ ನಾನು ತೋರಿಸೋ ಥರ ಅವರು ಕೂಡ ತೋರಿಸ್ಬೇಕಲ್ವ. ಸೊ ನವೀನವರು ಬಿಡುವಿಲ್ಲ, ಶಾಪ್ಗೆ ಬರ್ತಾ ಇಲ್ಲ. ಅವರು 1 month ಆಯಿತು ಶಾಪಿಗೆ ಎಂಟ್ರಿನೇ ಇಲ್ಲ. ನವೀನವರು ಬ್ಯುಸಿ ಆಗ್ತಿದ್ದಾರೆ. ಡಿಸೈನ್ ಕಸ್ಟಮರ್ ಜಾಸ್ತಿ ಆಗಿದ್ದಾರೆ. ಹಾಗೆ ಕೇಳ್ತಾ ಇದ್ದೀರಾ ಯಾಕೆ ಕಳಿಸ್ತಾ ಇಲ್ಲ ಡಿಸೈನ್ಗಳನ್ನ, ನಮಗೇನು ಡಿಸೈನ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದು ವಾಟ್ಸಪ್ಪಲ್ಲಿ ಒಂದಿಷ್ಟದ ಮೆಸೇಜ್ ಹಾಕಿದ್ದಾರೆ. ಅವ್ರ ಹೆಸರು ಹೇಳಲ್ಲ ನಾನು. ಅವ್ರು ತುಂಬ ಜನ ನಮಗೆ ತುಂಬ ದಿನದಿಂದ ಡಿಸೈನ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮದು 450 ಮಷಿನ್ ಇದೆ, ಏನಕ್ಕೆ ಅಣ್ಣ ನಮಗೆ ಕೊಡ್ತಾ ಇಲ್ಲ ಡಿಸೈನು, ನಾವೇನು ಮಾಡಿದ್ದೀವಿ, ಅಮೌಂಟ್ ಪೇ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಡಿಸೈನ್ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ನಮಗೇನು ಕೊಡ್ತಾ ಇಲ್ಲ, ಬರೋ ಬಿಗ್ ಮಷಿನಿಗಿದೆ ಮಾತ್ರ ಅಂತ ಹೇಳ್ತಾರೆ, ನಮಗೇನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಯಾಕೆ ಚಿಕ್ಕ ಮಷಿನ್ ಅಂದರೆ 550 450 ಈ ಮಷಿನ್ 550 ಈ ಮಷಿನ್ನು ನಾವು ಆ ಮಷಿನ್ಗಳನ್ನ ಯೂಸ್ ಮಾಡಿಬಿಟ್ಟು ಇವಾಗ ಇಷ್ಟು ದೊಡ್ಡ ಮಷಿನ್ನ ತೊಗೊಂಡಿರೋದು. ಸೊ ನಿಮಗೆ ಕೊಡಬಾರ್ದು ಅಂತ ಏನೂ ಇಲ್ಲ. ಸ್ವಲ್ಪ ಕೆಲಸ ನಡೀತಾ ಇದೆ, ಸ್ವಲ್ಪ ಕೆಲಸ ಒತ್ತಡದಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ 15 days ವೆಯ್ಟ್ ಮಾಡಿ. 450 ಈ ಮಷಿನ್ಗೂ ಸಿಗುತ್ತೆ, 550 ಈ ಮಷಿನ್ಗೂ ಸಿಗುತ್ತೆ, ಎಲ್ಲ ಮಷಿನ್ಗಳಿಗೂ ಸಹ ಡಿಸೈನ್ಗಳು ಸಿಗುತ್ತೆ. ನಾವು ಬಿಗ್ ಮಷಿನ್ ಇರೋರಿಗೂ ಸಹ ತುಂಬ ಜನಕ್ಕೆ ಪೇಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಡಿಸೈನ್ ಕಳ್ಸೋಕ್ಕಾಗ್ತಾ ಇಲ್ಲ. ಸೊ ಟೈಮ್ ಸಾಲ್ತಾ ಇಲ್ಲ. ಎಷ್ಟು ಒಂದು ದಿನಕ್ಕೇ ನಾವು 100 to 150 ಕಸ್ಟಮರು ಪೇ ಮಾಡಿ ಬಿಟ್ಬಿಡ್ತಾರೆ. ಅವ್ರು ಯಾವಾಗ ಬೇಗ ಅವ್ರು ಡಿಸೈನ್ ತೊಗೊಳ್ತಾರೆ. ಸೊ ಆ ಥರ ಆಗ್ತಾಯಿದೆ ಇವಾಗ. ಸೊ ನವೀನವ್ರು ಎಲ್ಲದಕ್ಕೂ ಒಂದು ಬಿಟ್ಬಿಟ್ಟಿದ್ದಾರೆ. ಇಲ್ಲ ಪೇ ಮಾಡಿದ್ದೀನೇ ಡಿಸೈನ್ ತೊಗೊಬೇಕು ಅಂತ ಏನೂ ಇಲ್ಲ. ಶನಿವಾರ ಭಾನುವಾರ ಒಂದಿಷ್ಟು ಅಮೌಂಟು ಅಂತ ಹೇಳಿಬಿಟ್ಟು ಪೇ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವಾಗ ಬೇಕು ಅವ್ರಿಗೆ ಇಷ್ಟು ಡಿಸೈನ್ ಬೇಕು, ಯಾವಾಗ ಹೊಸ ಡಿಸೈನ್ ಬರ್ತಾವೋ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅವರು ಡಿಸೈನ್ನ ತೊಗೊಳ್ತಾ ಇದ್ದಾರೆ. ಸೊ ಇನ್ಮೇಲಿಂದ ಹೊಸ ಡಿಸೈನ್ಗಳು ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಿ. ಸೊ ಇವತ್ತಿನ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಇನ್ನು ಈ ಡಿಸೈನು ಬ್ಯಾಕ್ ಕಂಪ್ಲೀಟ್ ಆಯಿತು, ಫ್ರಂಟ್ ಹಾಕಬೇಕಿತ್ತು. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 7:30 ಆಗ್ತಾ ಬರ್ತಾಯಿದೆ. ಸೊ ಇಲ್ಲೇನಾಗಿದೆ ಅಂತ ಈ ಡಿಸೈನ್ನಲ್ಲಿ ನಾನು ರನ್ ಕೊಟ್ಟು ಹೋಗಿದ್ದು ಪೂಜೆ ಮಾಡಿ ಬರೋಣ ಅಂತ ಹೇಳಿಬಿಟ್ಟು. ಸೊ ಕೆಲವೊಂದು ಸ್ಕಿಪ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಗುಂಡು ಬಂದಿದೆಯಲ್ಲ, ಸೆಲ್ಫ್ ಕಲರೇ ಕೊಟ್ಟಿದ್ದೀನಿ, ಇಲ್ಲಿ ರನ್ ಆಗಿಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ ಈ ಫ್ಲವರ್ದು ಇಲ್ಲಿಗೂ ಸ್ಕಿಪ್ ಆಗಿದೆ. ಸೊ ನೀವು ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ಸರಿಸ್ಬಿಡೋದು ಮಾಡಿಬಿಡೋದು ಆ ಥರ ಮಾಡೋಕ್ಕಿಂತ ಮುಂಚೆ ಇನ್ನೊಂದಕ್ಕೆ ಬೇರೆದಕ್ಕೆ ಫ್ರಂಟ್ ಹಾಕಬೇಕಾ, ಅದನ್ನು ನೋಡೋದಕ್ಕಿಂತ ಮುಂಚೆ ಫಸ್ಟು ಡಿಸೈನ್ನ ಒಂದು ಸರಿ ಚೆಕ್ ಮಾಡಿ. ಸೊ ನಾವಿನ್ನೋರು ಪ್ರತಿ ಸಲ ನನಗೆ ಅದನ್ನೇ ಹೇಳೋದು. ನೋಡಿ, ಇಲ್ಲೊಂದು ಸ್ಕಿಪ್ ಆಗಿದೆ, ಇಲ್ಲೊಂದು ಸ್ಕಿಪ್ ಆಗಿದೆ. ಸೊ ಈ ಥರ ಅಂದರೆ ಥ್ರೆಡ್ ವರ್ಕ್ ಆಗಬೇಕಾದ್ರಾಗ ಏನೂ ಆಗೋಲ್ಲ, ಬಟ್ ಜರಿನಲ್ಲಿನೇ ಫುಲ್ ಕಂಪ್ಲೀಟಾಗಿ ವರ್ಕ್ ಆಗಬೇಕಲ್ಲ. ಸೊ ಅವಾಗ ಸ್ವಲ್ಪ ಈ ಥರ ಆಗುತ್ತೆ. ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ವರ್ಕ್ನ ನೋಡಿಕೊಂಡು ಆಮೇಲೆ ರನ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಕಿಪ್ ಆಗಿದೆ. ನಾನಿಲ್ಲಿ ಇಲ್ಲೊಂಚೂರು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಸ್ಕಿಪ್ ಅಂದರೆ ಅದನ್ನು ಸ್ವಲ್ಪ ಹಿಂದೆಗಡೆ ಸ್ಟಿಚ್ನ ಹಿಂದೆ ಕೊಡಿಸಿದ್ರೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಕಂಪ್ಲೀಟಾಗಿ ಫ್ಲವರ್ನ ರನ್ ಮಾಡ್ಕೊಬೇಕಾಗತ್ತೆ. ಸೊ ಈ ಫ್ಲವರ್ ಮಾತ್ರನೇ ನಾನು ರನ್ ಮಾಡ್ಕೊತಾ ಇದ್ದೀನಿ. ಇಲ್ಲ ದಾರ ಕಟ್ಟಾಗಿರುತ್ತೆ, ನಾವು ದಾರನ ಮತ್ತೆ ಅದನ್ನು ನೀಡಲ್ಗೆ ಹಾಕಿ ರನ್ ಕೊಡಬೇಕಾದ್ರೆ ಒಂದು 50 ಅಥವಾ 100 ಸ್ಟಿಚ್ಚನ್ನ ಹಿಂದೆ ಓಡಿಸ್ಬಿಟ್ಟು
ಮಾಡೋದ್ರಿಂದನೂ ಸಹ ಈ ಥರ ಪ್ರಾಬ್ಲಮ್ಗಳು ಆಗೋದಿಲ್ಲ. ಸೊ ನಾನು ನೋಡ್ಕೊಂಡಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಈ ಥರ ಆಗಿದೆ. ಸೊ ಇಷ್ಟ ಆಯಿತು. ಇನ್ನು ಇದೊಂದು ಸ್ಕಿಪ್ ಆಗಿದೆಯಲ್ಲ, ಅದನ್ನು ಒಂಚೂರು ನೋಡ್ಕೊಂಡು ಬಿಡಬೇಕು. ಸೊ ಇಲ್ಲಿ ನೋಡಿ, ಪ್ಲಸ್ ಮಾರ್ಕ್ ಒತ್ತಿದ ತಕ್ಷಣ ಸರ್ರನಾಗಿ ಹೊಂಟು ಬಿಡುತ್ತೆ ಗಾಯ್ಸ್ ಇದು. ಸೊ ಮೈನಸ್ನ ಒತ್ತಿದ್ದೀವಲ್ಲ, ನಿಧಾನಕ್ಕೆ ನೀವು ನೋಡ್ಕೊಬೇಕು. ಸಡನ್ನಾಗೆ ಸ್ಟಾಪ್ ಮಾಡಿದ್ರೆ ಅದು ಅಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ ಒಂದು 500 ಸ್ಟಿಚ್ನ ತೊಗೊಂಡು ಪ್ಲಸ್ ಕೊಟ್ಕೊತೀನಿ. ಪ್ಲಸ್ ಕೊಟ್ಕೊಂಡ್ರೆ ಇಲ್ಲಿ ಬರುತ್ತೆ ಅಲ್ವಾ, ಇಲ್ಲಿಂದ ನಾವು ರನ್ ಕೊಡಬೇಕಾಗುತ್ತೆ. ಇನ್ನು ಈ ಕಡೆ ಡಿಸೈನ್ ರನ್ ಆಗ್ತಾ ಇದೆ. ಇದನ್ನು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಇವ್ರದ್ದು ಇದೆ, ಇವ್ರದ್ದೇ ಸೇಮ್ ಕಸ್ಟಮರ್ದು ಇನ್ನೊಂದು ಬ್ಲೌಸ್ ಇದೆ. ಸೊ ಇದು ಕಂಪ್ಲೀಟ್ ಆದಮೇಲೆ ನಾನು ಒಟ್ಟಿಗೆ ತೋರಿಸ್ತೀನಿ. ಎಷ್ಟೊತ್ತಿದ್ರೂ ಇವತ್ತು 9 ಗಂಟೆ ಒಳಗಡೆ ಡೆಲಿವರಿ ಆಗಲೇಬೇಕು. ಸೊ ಅದಕ್ಕೋಸ್ಕರ ವರ್ಕ್ನ ಮಾಡ್ತಾ ಇದ್ದೀವಿ. ಇನ್ನು ಸ್ಟಿಚಿಂಗ್ ಇತ್ತು, ಸ್ಟಿಚಿಂಗ್ ಕೂಡ ಅರ್ಧಂಬರ್ಧ ಮಾಡಿ ಅಲ್ಲೇ ತಳ್ಳಿದ್ದೀನಿ. ಇದು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಫುಲ್ ಜರಿನಲ್ಲಿನೇ ಅಂದರೆ ಸೆಲ್ಫ್ ಕಲರ್ ಸ್ಯಾರಿ ಅಲ್ವಾ. ಸೊ ಹಾಗೆ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಾರ ಕಟ್ಟಾಗೋದು ಜಾಸ್ತಿ ಆಗ್ತಾಯಿದ್ದೀನಿ. ಅದಂತೂ ಫುಲ್ಲು ಇದು ಫ್ರೆಂಚ್ ನಾಟ್ ಹಾಕ್ತಾರಲ್ವ ಹ್ಯಾಂಡ್ ವರ್ಕಲ್ಲಿ, ಆ ಥರ ವರ್ಕಲ್ಲಿ ಮಾಡಿರೋದ್ರಿಂದ ಫುಲ್ ಕಂಪ್ಲೀಟಾಗೆ ಅದೇ ಫುಲ್ ವರ್ಕ್ ಬಂದಿರೋದು, ತುಂಬ ಕಟ್ಟಾಗ್ತಾಯಿದೆ. ಅದಕ್ಕೋಸ್ಕರ ಅದನ್ನು ಸಹ 2 ಮಷೀನು ನೋಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಸ್ಟಿಚಿಂಗು ಇವತ್ತು ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಫುಲ್ಲು ವರ್ಕ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ ಆಷಾಢ ಬಂತು ಅಂದರೆ ಸ್ವಲ್ಪ ವರ್ಕ್ ಕಮ್ಮಿನೇ ನಮಗೆ. ಸ್ವಲ್ಪ ಇವಾಗ ಆನ್ಲೈನ್ ಕಸ್ಟಮರು ಸ್ವಲ್ಪ ಇವಾಗ ಕಳಿಸ್ಕೊಡ್ತಾ ಇದ್ದಾರೆ. ಅವ್ರದ್ದನ್ನು ಸ್ವಲ್ಪ ಫಿನಿಷ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇನ್ನು ಆಷಾಢ ಮುಗಿದು ಹಬ್ಬ, ಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಯಿತು ಅಂತಂದರೆ, ಇನ್ನು ಆಷಾಢ ಮುಗೀತು ಅಂದ್ರೇ ಅಲ್ಲೇ ಸ್ಟಾರ್ಟ್ ಆಗಿಬಿಡ್ತವೆ ವರ್ಕ್ಗಳು. ಸೊ ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಳೋದು ಬೇಡ ಅಂತ ಹೇಳಿಬಿಟ್ಟು ಅವರೇ ಟೈಮ್ ಕೊಟ್ಟರು ನಾವೇ ಫಿನಿಷ್ ಮಾಡಿ ಕಳಿಸ್ತಾ ಇದ್ದೀವಿ. ಸೊ ನಾನು ಕೂಡ ಜಸ್ಟ್ ಈಗ ಪೂಜೆ ಮುಗಿಸ್ಕೊಂಡು ಬಂದೆ. ನಾನು ಬೆಳಗ್ಗೆ ಆಗಲೇ ತೋರಿಸಿದ್ದೀನಿ, ಎಲ್ಲನೂ ರೆಡಿ ಮಾಡಿ ಇಟ್ಟು ಬಂದಿದ್ದೆ. ಸೊ ಹೆಂಗೆ ಗೊತ್ತಾ, ಇವಾಗ ಇಟ್ಟರೆ ಬೆಳಗ್ಗೆವರೆಗೂ ಮತ್ತೆ ಬೆಳಗ್ಗೆ ಶುಕ್ರವಾರ ಮತ್ತೆ ಚೇಂಜ್ ಮಾಡಬೇಕು. ಅಟ್ಲೀಸ್ಟ್ ಬೆಳಗ್ಗೆ ದೇವ್ರ ಮುಡಿಗೆ ಇಟ್ಬಿಟ್ರೆ ಅಟ್ಲೀಸ್ಟ್ 1 ಡೇ ಫುಲ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಜಸ್ಟ್ ರೆಡಿ ಮಾಡಿ ಬಂದಿದ್ದೆ, ಪೂಜೆ ಏನೂ ಮಾಡಿರಲಿಲ್ಲ. ಸೊ ಇವಾಗ ಹೋಗಿ ಪೂಜೆ ಮಾಡಿ ಬಂದೆ. ನವೀನವ್ರು ಕೂಡ ಬಂದರು, ಡಿಮಾರ್ಟ್ಗೆ ಹೋಗಿದ್ರು. ಸ್ವಲ್ಪ ಅವ್ರಿಗೆ ಡಯಟಿಗೆ ಏನೇನು ಬೇಕೋ ಇದೇನೋ ಸೋಯಾ ಚಂಕ್ಸು ಮತ್ತು ಏನದು ಓಟ್ಸು ಅದು ಇದು ಏನೋ ತೊಗೊಂಡು ಬಂದರು. ಇನ್ನು ಒಣದ್ರಾಕ್ಷಿ ಖಾಲಿಯಾಗಿತ್ತು ಅಂತ ಫೋನ್ ಮಾಡಿ ನಾನೊಂದಷ್ಟು ಐಟಮ್ಸ್ಗಳು ಹೇಳಿದೆ. ಎಲ್ಲಿಗಾದರೂ ಹೋಗ್ತೀನಿ ಅಂತಂದರೆ ಒಂದಷ್ಟು ಲೀಸ್ಟ್ ರೆಡಿ ಮಾಡಿಟ್ಟಿರ್ತೀಯಲ್ಲ ಅಂತ ಒಂದು ಕ್ವಶನು. ಸೊ ನಾನು ಒಬ್ಬಳದೆಲ್ಲ ಎಲ್ಲ ಮನೇಲಿ ಇರೋದು ಎಲ್ಲ ಗಂಡಸ್ರದ್ದು ಸಮೇತ ಅದೇ ಹಣೆ ಬರೋಣ. ಹೆಣ್ಮಕ್ಳು ಹೇಳೋ ಕರ್ತವ್ಯ ಹೇಳ್ತಾರೆ, ಥರ ಕರ್ತವ್ಯ ಅವ್ರು ತರಲೇಬೇಕು, ನಾವು ಬೇಸ್ ಹಾಕಲೇಬೇಕು. ಇನ್ನೊಂದು ಬಂದರೆ ಇದನ್ನೇನು ಕಂಪ್ಲೀಟ್ ಆಯಿತು. ಇವಾಗ ಯಾವ ಮುಗಿಯುತ್ತೋ ಅನ್ನೋಂಗೆ ಆಗ್ಬಿಟ್ಟೈತೆ ನನಗೆ. ತುಂಬ ದಾರ ಕಟ್ಟಾಗ್ತಾ ಇದೆ. ಆವಾಗಲೇ ಹೇಳಿದೆ ಅಲ್ವಾ, ಏನದು ಹ್ಯಾಂಡ್ ವರ್ಕಲ್ಲಿ ಫ್ರೆಂಚ್ ನಾಟ್ ಬರುತ್ತಲ್ಲ, ಸೊ ಆ ಥರ ವರ್ಕಲ್ಲಿ ನಾವು ಮಷಿನ್ ವರ್ಕಲ್ಲಿ ರೆಡಿ ಮಾಡಿಸಿರೋದು. ಸೊ ಇದು ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ ಗಾಯ್ಸ್. ಚಿಕ್ಕ ಮಷಿನ್ಗೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಚಿಕ್ಕ ಮಷಿನ್ಗೆ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದರೆ ನವೀನವ್ರಿಗೆ ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ಸೊ ಇನ್ನು ಇವತ್ತೊಂದಷ್ಟು ಆರ್ಡ್ರ್ ಬಂದಿರೋದೆಲ್ಲ ಕೆಳಗಡೆನೇ ಇಟ್ಟಿದ್ದೀನಿ, ಮೇಲ್ಗಡೆಯಿಂದ ಏರ್ಸಿಲ್ಲ ಬಟ್ಟೆಗಳನ್ನು. ಇನ್ನೊಂದು 1/2 ಅವರಿಂದ 40 ನಿಮಿಷ ಟೈಮ್ ಇದೆ ನನಗೆ. ಇದನ್ನು ವರ್ಕ್ ಮುಗಿಸಿ ಫಿನಿಷ್ ಮಾಡಿ ತೊಗೊಂಡೋಗ್ಬೇಕು. ಪಾಪ ಅವ್ರು ಟೈಮ್ ಇಲ್ಲ ಕಂದಿದ್ದಕ್ಕೆ ಸ್ಟೋನ್ ನನಗೆ ಕಳಿಸ್ಕೊಟ್ಬಿಡಿ, ನಾನೇ ಸ್ಟೋನ್ ಹಾಕ್ಕೊತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಸಹ ಪ್ಯಾಕ್ ಮಾಡಿ ಕಳಿಸ್ಬೇಕು. ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ನಮ್ಮ ಕಡೆಯಿಂದ, ಅದು ಏನಂತಲೂ ಸಹ ತೋರಿಸ್ತೀನಿ ನಿಮಗೆ. ಸೊ ಅದಕ್ಕಿಂತ ಮುಂಚೆ ಒಂದು ಫಿನಿಶ್ ಆಗಿರೋ ಬ್ಲೌಸು ಡಿಸೈನ್ ಇದೆ. ಸೊ ಒಂದೇ ಕಸ್ಟಮರ್ದಾಗಿರೋದ್ರಿಂದ ಇದನ್ನು ಒಂದು ಆಲ್ರೆಡಿ ನಾನು ಸ್ಯಾರಿ ತೋರಿಸಿದ್ದೀನಿ ಓದ್ ವಿಡಿಯೋದಲ್ಲಿನೇ. ಸೊ ಪರವಾಗಿಲ್ಲ, ಒಂದೇ ಕಸ್ಟಮರ್ದಾಗಿರೋದ್ರಿಂದ ಒಟ್ಟಿಗೆ ತೋರಿಸ್ತೀನಿ 3 ಸಹ. ಇನ್ನು ಈ ಡಿಸೈನ್ ಕಂಪ್ಲೀಟ್ ಮಾಡೋ ಅಷ್ಟರೊಳಗಡೆ ಆಲ್ಮೋಸ್ಟ್ ನಮಗೆ ಡೆಲಿವರಿ ಕೊಡೋ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಯಾಕೆಂದರೆ ಸೆಂಟ್ರಲ್ಲಿ ಥ್ರೆಡ್ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ವಿ. ಸೊ ನಾನು ತೊಗೊಂಡು ಬಂದು ಹಾಕೋದ್ರೊಳಗಡೆ ಆಲ್ಮೋಸ್ಟ್ ಒಂದು 40 ನಿಮಿಷ ಅಲ್ಲೇ ಆಗೋಯಿತು. ಇನ್ನು ಇದನ್ನು ಇವತ್ತು ಎಷ್ಟೊತ್ತಿದ್ರೂ ಸಹ ಕಳಿಸ್ಲೇಬೇಕಿತ್ತು. ನಮಗೆ 9:15ವರೆಗೂ ಮಾತ್ರನೇ ಟೈಮ್ ಇದ್ದಿದ್ದು. ಯಾಕೆ ಅಂದರೆ 9:45 ಅಷ್ಟೊತ್ತಿಗೆಲ್ಲನೂ ನಾವು ಕೊರಿಯರ್ ಆಫೀಸ್ಗೆ ಹೋಗಬೇಕು. ಇನ್ನು ಈ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇನ್ನು ಸೆಲ್ಫ್ ಕಲರು ಸ್ಯಾರಿ ಬ್ಲೌಸ್ ಮತ್ತು ಸೆಲ್ಫ್ ಕಲರ್ ಬಂದಿರೋದ್ರಿಂದ ಒಂದ್ಸಲಿ ಅವ್ರಿಗೆ ಆಲ್ರೆಡಿ ಡಾರ್ಕ್ ಗ್ರೀನ್ ಯೂಸ್ ಮಾಡಿದ್ವಿ. ಯಾಕೆ ಬೇರೆ ಸೀರೆಗೆ, ಈ ಸೀರೆಗೆ ಅದು ಬಿಟ್ಟು ಬೇರೆ ಕಾಂಟ್ರಾಸ್ಟ್ ಕಲರ್ಗೆ ಯೂಸ್ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ನಾನಿಲ್ಲಿ ರಾಯಲ್ ಬ್ಲೂನ ಯೂಸ್ ಮಾಡ್ತಾಯಿದ್ದೀನಿ. ಫುಲ್ಲು
ಡಾರ್ಕ್ ಕಲರು ಬ್ಲೂ ರಾಯಲ್ ಬ್ಲೂ ಕಲರು. ಸೊ ಫ್ರಂಟಲ್ಲಿ ನಾರ್ಮಲ್ ನೆಕ್ಕೆ ಬಂದಿದೆ, ಬ್ಯಾಕಲ್ಲಿ ಮಾತ್ರ ಲೈಟ್ ಹಾರ್ಮೋಲ್ ಡೌನ್ ಡಿಸೈನ್ ಬಂದಿದೆ. ಸೊ ಇನ್ನು ಸ್ಲೀವ್ಸಲ್ಲಿ ಬಂದರೆ ಸೇಮ್ ನೆಕ್ ಲೈನಲ್ಲಿ ಏನು ಬಂದಿರುತ್ತೋ ಅದೇ ಬಾರ್ಡರ್ ಲೈನು ವಿತ್ ಬುಟ್ಟಾಸ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸೆಲ್ಫ್ ಕಲರ್ ಇರೋದ್ರಿಂದ ಆ ಕಲರ್ ಜರಿ ಬಾರ್ಡರಲ್ಲಿ ಏನು ಬಂದಿರುತ್ತೋ ಅದೇ ಜರಿ ಕಲರ್ನ ಯೂಸ್ ಮಾಡಬೇಕಾಗಿರೋದ್ರಿಂದ ಸೊ ಅಷ್ಟು ಹೈಲೈಟ್ ಆಗ್ತಾಯಿಲ್ಲ. ಬಟ್ ಹೆವಿ ಹೋಲ್ ಡಿಸೈನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತಂದರೆ. ಇನ್ ಕೇಸ್ ನೀವೇನಾದರೂ ವರ್ಕ್ ಹಾಕ್ಸ್ಕೊಬೇಕಂದ್ರೆ ಡಾರ್ಕ್ ಕಲರ್ ಕಾಂಬಿನೇಷನ್ನ ನೀವು ಕಾಂಬಿನೇಷನ್ ಮಾಡಿ ಬ್ಲೌಸ್ಗಳಿಗೆ ಆ ಸ್ಯಾರಿ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ವರ್ಕ್ ಮಾಡಿಸ್ಕೊಂಡ್ರೆ ನೀವು ತುಂಬ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿರೋ 2-3 ಬ್ಲೌಸ್ಗಳು ನಾನು ತೋರ್ಸೋಕ್ಕಾಗಿಲ್ಲ, ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾವೇನಾದ್ರು ಆಲ್ರೆಡಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಸೊ ಇನ್ನು 15 ನಿಮಿಷ ಆಯಿತು, ಅಷ್ಟರೊಳಗಡೆ ಹೋಗಬೇಕಿತ್ತು. ಅರೌಂಡ್ 11 ನಿಮಿಷಕ್ಕೆ ಚಂದ್ರಪುರ ಇಲ್ಲಿ ನಗರ ಗೇಟಿಂದ ಹಿಡಿದ್ಬಿಟ್ಟು ನಾವು ಕೂಡ್ಲಿಗೆ ಗೇಟ್ವರೆಗೂ ಸಹ ಬರೀ 11 ನಿಮಿಷದಲ್ಲಿ ಹೋಗಿರೋದು.